ಸಿಂಹರಾಶಿ, ನಿಮ್ಮ ಗುರಿಯ ಬಗ್ಗೆ, ಸಾಧನೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಿರ್ದಿಷ್ಟವಾದಂತಹ ನಿರ್ಧಾರ ನಿಮ್ಮದಾಗಿರಲಿ. ಕಾರಣ ಏನು ಅಂತಂದರೆ, ಗುರಿಯನ್ನು ಸರಿಯಾಗಿ ಇಟ್ಟುಕೊಂಡು ನೀವು ಮುಂದುವರೆದರೆ ಅದನ್ನು ತಲುಪಲಿಕ್ಕೆ ಸಾಧ್ಯ ಆಗುವಂಥದ್ದಾಗತ್ತೆ. ನಿಮ್ಮ ಆತಂಕ ಅಂತಕ್ಕಂಥದ್ದೇನು ತಪ್ಪಿದ್ದಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಲೇಬೇಕು. ಎಚ್ಚರ ತಪ್ಪಿದ್ರಿ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದಾಗತ್ತೆ. ಕೆಲಸದಲ್ಲಿ ವಿಶೇಷವಾದಂತಹ ಆದಾಯ ಹೆಚ್ಚಾಗುವಂಥದ್ದು. ಹಣಕಾಸಿಗೆ ಕೊರತೆ ಏನಿಲ್ಲ, ಆದರೆ ಸರಿಯಾದಂತಹ ರೀತಿಯಲ್ಲಿ ಹಣಕಾಸನ್ನು ವಿನಿಯೋಗ ಮಾಡಿಕೊಳ್ಳದಲೇ ಯಾವುದಕ್ಕೆ ಏನು ಖರ್ಚು, ಯಾವುದರಿಂದ ಏನು ಆದಾಯ ಅಂತಕ್ಕಂತಹದ್ದನ್ನು ಸ್ಪಷ್ಟವಾಗಿ ತಿಳಿದಲೇ ತೊಂದರೆಯನ್ನು ಮಾಡಿಕೊಳ್ತೀರಿ. ಎಲ್ಲ ದೃಷ್ಟಿಯಿಂದಲೂ ಕೂಡ ಅನುಕೂಲವಾಗ್ತಕ್ಕಂತಹ ದಿವಸ ಹೌದು, ಆದರೆ ನಮ್ಮ ಪ್ರಯತ್ನ ಹೇಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಹಳೆಯ ಅನುಭವ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹಿಂದೆ ಆದಂತಹ ಕಹಿ ಘಟನೆಗಳಿರ್ಬೋದು ಅಥವಾ ದುರ್ಘಟನೆಗಳಿರ್ಬೋದು, ಯಾವುದೇ ಒಳಿತಿರ್ಬೋದು, ಅವೆಲ್ಲದರ ಒಂದು ಸಮ್ಮೇಳನ ಅಥವಾ ಸಮ್ಮಿಶ್ರತೆ ನಿಮಗೆ ಸರಿಯಾದಂತಹ ಪಾಠವನ್ನು ಕಲಿಸುವಂಥದ್ದಾಗತ್ತೆ. ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ, ಜಾಗ್ರತೆಯಿಂದ ಮಾತಾಡಿ. ಯಾರ ಮನಸ್ಸನ್ನು ನೋಯಿಸಿದರೂ ಕೂಡ ಆ ಒಂದು ನೋವನ್ನು ನೀವೂ ಕೂಡ ಮಾನಸಿಕವಾಗಿ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಯಾಕೆ ಅಂತಂದರೆ, ಶಾಸ್ತ್ರದಲ್ಲಿ ನಾವು ಯಾರನ್ನು ಯಾವ ರೀತಿಯಲ್ಲಿ ಬೇಸರ ಮಾಡಿಸಿರ್ತೇವೋ, ಯಾರಿಗೆ ಯಾವ ರೀತಿಯಲ್ಲಿ ದುಃಖವನ್ನು ಕೊಟ್ಟಿರ್ತೇವೋ ಕಾಯ ವಾಚ ಮನಸ, ಹಾಗೆ ಅದೇ ರೀತಿಯ ನೋವನ್ನು ನಾವು ಕೂಡ ಕಾಯ ವಾಚ ಮನಸ್ಸನೇ ಅದನ್ನು ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು. ತಿರುಪತಿ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಹೊಸತನ್ನು ಕಲಿತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಏನೋ ವಿಷಯವನ್ನು ತಿಳ್ಕೊಳ್ಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ಹೊಸ ವಿಷಯಕ್ಕೆ ಒಂದು ನಾಂದಿಯನ್ನು ಹಾಡಬೇಕು ಅಂತಕ್ಕಂತಹ ಪ್ರಭಾವ ಮನಸ್ಸಿನ ಮೇಲೆ ಹೆಚ್ಚಾಗಿ ಬೀರುವಂಥದ್ದಾಗತ್ತೆ. ಹಣದ ಖರ್ಚನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ. ದುಂದು ವೆಚ್ಚವಾಗುತ್ತೆ, ಕೈ ಮೀರಿ ಹಣ ಖರ್ಚಾಗುವಂಥದ್ದಿದೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳವನ್ನು ಇಟ್ಟುಕೊಂಡು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ. ಆತಂಕದಿಂದ, ಹೆದರಿಕೆಯಿಂದ ಕೆಲಸವನ್ನು ನಿಲ್ಲಿಸಬೇಡಿ. ಏನಾಗ್ಬಿಡುತ್ತೋ, ಎಲ್ಲಿ ನನಗೆ ಲಾಸ್ ಆಗುತ್ತೋ, ನಷ್ಟವಾಗುತ್ತೋ ಅನ್ನೋ ಭಯ ಬೇಡ ಅಂತ ಅರ್ಥ. ನೌಕರರಿಗೆ, ಕೆಲಸಗಾರರಿಗೆ ಬಡ್ತಿಯಾಗಲಿ ಅಥವಾ ಸಂಬಳ ಹೆಚ್ಚಾಗ್ತಕ್ಕಂಥದ್ದಾಗಲಿ ಆ ಸೂಚನೆ ಇದೆ. ಇವತ್ತೇ ಹೆಚ್ಚು ಕೊಟ್ಬಿಡ್ತಾರೆ ಅಂತ ಅನ್ನೋ ಆ ಒಂದು ಮೌಢ್ಯವಾಗಲಿ ಅಥವಾ ಆ ಭ್ರಮೆಯಾಗಲಿ ಬೇಡ. ಆದರೆ ಆ ಸೂಚನೆಗಳು ನಿಮಗೆ ಇವತ್ತು ಸಿಕ್ಕುವಂಥದ್ದಾಗತ್ತೆ ಅಂತ ಅರ್ಥ. ವಿದ್ಯುತ್ ಉಪಕರಣಗಳಿಂದ ಒಂದಷ್ಟು ಹಾನಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಿದ್ಯುತ್ ಉಪಕರಣಗಳನ್ನು ಉಪಯೋಗ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಲಿ ಎನ್ನುವಂಥದ್ದು. ಮುನೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ವಿವಾದಾತ್ಮಕವಾದಂತಹ ಯಾವ ವಿಷಯಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ. ಅದು ನಿಮಗೇನೂ ಪ್ರಯೋಜನ ಇಲ್ಲ. ಮೊದಲನೇದಾಗಿ. ಎರಡನೇದಾಗಿ ನಿಮ್ಮ ಸಮಯ ವ್ಯರ್ಥ. ಮೂರನೇದಾಗಿ ಇಲ್ಲದೇ ಇರತಕ್ಕಂತಹ ಅಪನಿಂದನೆಗಳನ್ನು ನೀವು ಹೊರಬೇಕಾಗತ್ತೆ. ಹಾಗಾಗಿ ಆ ವಿಷಯಗಳು ಯಾವುದೂ ಕೂಡ ಬೇಡ ಅಂತ ಅರ್ಥ. ಹೊಸ ಕೆಲಸಗಳ ಬಗ್ಗೆ ಹೊಸ ಆಲೋಚನೆಗಳು ಬರತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಕ್ಷಣವೂ ಕೂಡ ಬಹಳ ಮಹತ್ತರವಾದಂತಹ ವೈಶಿಷ್ಟ್ಯವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಉದ್ಯೋಗ ಮತ್ತು ವಿದ್ಯಾಕ್ಷೇತ್ರದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತೆ. ಕೆಲವು ದುಷ್ಟರು ಎದುರಾಗ್ತಾರೆ. ಅವರು ನಿಮಗೆ ತೊಂದರೆ ಕೊಡೋದಕ್ಕೋಸ್ಕರನೇ ಹುಟ್ಟಿರ್ತಾರೆ ಅಂತಕ್ಕಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅದೆಲ್ಲವನ್ನು ಸಮಾಧಾನವಾಗಿ ಸ್ವೀಕರಿಸಿ ಅದನ್ನು ಎದುರಿಸಿ ಮುಂದಿನ ಹೆಜ್ಜೆಯನ್ನು ಗಟ್ಟಿಯಾಗಿ ಇಡಬೇಕಾದಂಥದ್ದಾಗತ್ತೆ. ಅವರಿಂದ ದೂರ ಉಳಿದ್ರೆ ಬಹಳ ಒಳ್ಳೆಯದು, ಅಂತರವನ್ನು ಕಾಪಾಡಿಕೊಂಡ್ರೆ ಒಳ್ಳೆಯದು, ಅವರ ಸಂಘವನ್ನು ಪರಿತ್ಯಾಗ ಮಾಡಿದರೆ ಒಳ್ಳೆಯದು ಅನ್ನುವಂತಹದ್ದು ಸಲಹೆ. ಆದರೆ ಅದಕ್ಕೆಲ್ಲ ಅವಕಾಶಗಳು ಆಗತ್ತಾ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಘರ್ಷಣೆ ಆಗ್ಬೋದು. ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೇ ಮನಸ್ತಾಪಕ್ಕೆ ಅದು ಕಾರಣ ಆಗಬಹುದು. ಉಳಿತಾಯದ ಹಣ ಏನಿದೆ ಅದೇ ಈ ದಿವಸದ ಆದಾಯ ಅಂತ ಹೇಳಿ ನೀವು ತಿಳಿಬೇಕು. ಎಷ್ಟು ಹಣವನ್ನು ನೀವು ಉಳಿಕೆ ಮಾಡ್ತೀರೋ ಅಷ್ಟು ಹಣವನ್ನು ನೀವು ಸಂಪಾದನೆ ಮಾಡಿದ ಹಾಗೆ ಅನ್ನುವಂತಹ ಅರ್ಥದ ದಿವಸ ಇದು. ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳಿಂದ ಒಂದಷ್ಟು ಹಿನ್ನಡೆ ನಿಮಗಾಗತ್ತೆ. ಯಾಕೆ ಅಂತಂದರೆ ಅವರ ಪ್ರಭಾವವನ್ನು ಅಲ್ಲಿ ತೋರಿಸ್ತಾರೆ. ನಿಮ್ಮ ಒಂದಷ್ಟು ಕೆಲಸಗಳಿಗೆ ಎಲ್ಲ ಹಿನ್ನಡೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಇಂದ್ರಾಣಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಯೋಜನೆಗಳ ಬಗ್ಗೆ ಸರಿಯಾದಂತಹ ತೀರ್ಮಾನವನ್ನು ಮಾಡಿ. ಯೋಜನೆಗಳನ್ನು ಹಾಕೋದು ಮುಖ್ಯ ಅಲ್ಲ. ಒಂದು ಕ್ಷಣದಲ್ಲಿ ಹಲವಾರು ಯೋಜನೆಗಳು ನಿಮ್ಮ ಮುಂದೆ ಬಂದು ಹೋಗ್ಬೋದು, ಆದರೆ ಕಾರ್ಯರೂಪಕ್ಕೆ ಅದು ಬರಬೇಕಲ್ಲ.
ಅದು ಬಹಳ ಮುಖ್ಯವಾಗುವಂಥದ್ದು. ನಿಮ್ಮ ಜನಬಲ, ಧನಬಲ ಎಲ್ಲವೂ ಕೂಡ ನನ್ನ ಜೊತೆಯಲ್ಲೇ ಇದೆ ಅಂತಕ್ಕಂತಹ ಭಾವನೆ ನಿಮಗೆ ಗಟ್ಟಿಯಾಗುತ್ತೆ. ಜನ ಸಹಕರಿಸ್ತಾರೆ. ಹಣದ ಅಭಾವವಾದಾಗ ಹಣದ ವ್ಯವಸ್ಥೆ ಆಗುವಂಥದ್ದು. ಇದರಿಂದ ನಿಮಗೆಲ್ಲವೂ ಕೂಡ ನನ್ನ ಜೊತೆಯಲ್ಲಿದೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಕುಟುಂಬದ ಸಮಸ್ಯೆಗಳು ಒಂದಷ್ಟು ಇದ್ದೇ ಇರುತ್ತೆ, ಅದೆಲ್ಲವೂ ಕೂಡ ಬಗೆಹರಿಯುವಂಥದ್ದು. ಮನಸ್ಸಿಗೆ ಏನೋ ಒಂದು ರೀತಿಯ ಹಿತ, ಸಮಾಧಾನ ಸಿಕ್ಕುವಂತಹ ದಿವಸವಾಗುತ್ತೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ, ಹೆಚ್ಚು ಗಮನವನ್ನು ಕೊಡಬೇಕು. ಆರೋಗ್ಯದಲ್ಲಿ ಏನೇ ವ್ಯತ್ಯಯಗಳಾದರೂ ಕೂಡ ಹಲವಾರು ದಿವಸಗಳವರೆಗೆ ಅದರಿಂದ ಆಗತಕ್ಕಂತಹ ಪ್ರಭಾವವನ್ನು, ದುಷ್ಪರಿಣಾಮವನ್ನು ಅನುಭವಿಸಬೇಕಾದಂಥದ್ದಿರುತ್ತೆ. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.